ಸಿನಿಮಾನ? ಏನಾಗಿದೆ ಅವಳಿಗೆ? ಸರ್, ನಮ್ಮದೇ ಆಫೀಸಲ್ಲಿ ಒಂದು ಟಾಕ್ ಆರ್ಗನೈಸೇಷನ್ ಮಾಡಬೇಕು ಅಂತ ಹೇಳಿದ್ರಿ. ಯಾ. ಆ್ಯಂಡ್ ಇತ್ತೀಚೆಗೆ ಯಂಗ್ಸ್ಟರ್ಸು ಡಿಪ್ರೆಷನಿಂದ ವೀಕ್ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸೈಕಾಲಜಿ ಎಕ್ಸ್ಪರ್ಟ್ಸ್ನ ಕರೆಸೋದಾಗಿ ಹೇಳಿದ್ರಿ ಸರ್. ಯಾ, ಅದು ತುಂಬ ಮುಖ್ಯವಾದ ವಿಷಯ. ಮೀರಾ, ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಅದರ ಬಗ್ಗೆ ಸರ್, ಇಫ್ ಎನಿಥಿಂಗ್ ಇಂಪಾರ್ಟೆಂಟ್ ನಾನು ಮೀಟಿಂಗನ್ನು ಹೋಲ್ಡ್ ಮಾಡ್ತೀನಿ. ಇಲ್ಲ, ಬೇಡ. ಅನು ಮೇಡಮ್, ಮೀಟಿಂಗ್ ಲೇಟಾಗಿ ಬಂದ್ರಿ? ನನಗೆ ಗೊತ್ತಿರಲಿಲ್ಲ ಸರ್. ಈಗ ಗೊತ್ತಾಯ್ತಲ್ಲ, ಆರ್ಯ ಸರ್ ಮೀಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಗೊತ್ತಿದ್ದು ಡಿಸ್ಟರ್ಬ್ ಮಾಡೋದು ತಪ್ಪಲ್ವಾ? ಮೊದಲೆಲ್ಲ ನನ್ನ ಭೇಟಿಯಾಗೋಕ್ಕೆ ಸಮಯ ಇರ್ತಿತ್ತು. ಲಂಡನ್ಗೆ ಹೋಗೋಕ್ಕೂ ಮುಂಚೆ ಮನೆಯವ್ರಿಗೂ ಬಂದು ನನ್ನ ಭೇಟಿ ಮಾಡಿ ಹೋಗಿದ್ರು. ಈಗ ಜೇಂಡೆ ಸರ್ನ ಕಳಿಸಿ ಡಿಸ್ಟರ್ಬ್ ಮಾಡಬೇಡ ಅಂತಿದ್ದಾರೆ. ಶಂಕರ್ ಸರ್, ನಿಮ್ದೇನಾದರೂ ಇನ್ಪುಟ್ಸ್ ಇದೆಯಾ? ನಂದೇನು ಸಪ್ರೇಟ್ ಇಲ್ಲ ಸರ್. ಎಲ್ಲರೂ ಹೇಳಿದ್ರಲ್ಲೇ ಎಲ್ಲ ಕವರ್ ಆಯಿತು. ಎಕ್ಸ್ಕ್ಯೂಸ್ ಮೀ. You guys carry on. I'll look into the matter. ಹೇಯ್, ರೋಡಲ್ಲಿ ಹೋಗ್ಬೇಕಾದ್ರೆ ಕಣ್ಕಾಣಲ್ವಾ? ಫೋನಲ್ಲಿ ಮಾತಾಡ್ಕೊಂಡು ಯಾರಾದರೂ ರೋಡ್ ಕ್ರಾಸ್ ಮಾಡ್ತಾರಾ? ಸಾರ್, ನೀವು ಹರ್ಷ ಸರ್ ಅಲ್ವಾ ಸಾರ್? ಸಾರ್, ನಿಮ್ಮನ್ನು ನೋಡೋಕ್ಕೆ ಹೋಗ್ತಿದೆ ಸರ್. ನಾನು ಹೇಗೆ ಗೊತ್ತು ನಿನಗೆ? ಏನೀಗ ಅಂದ್ಬಿಟ್ರಿ ಸರ್? ವರ್ಧನ್ ಕಂಪ್ನಿ ಚಿಕ್ಕ ಏಜ್ ಮಾಡ್ರು ನೀವು ಗೊತ್ತಿಲ್ಲ ಅಂದ್ರೆ ಹೇಗೆ ಸರ್? ಅರ್ಧ ದಾರಿಲಿ ದೇವರು ಸಿಕ್ತಂಗೆ ಸಿಕ್ಬಿಟ್ರಿ. ಯಾರ್ರೀ ನೀವು? ಏನಿದ್ರು ಆಫೀಸ್ ಬಂದು ಮಾತಾಡಿ. ಶಾರ್ಪ್ 12:25. ಸರ್ ಇರಿ ಸರ್. ಸರ್, ಆಫೀಸ್ಗೆ ಹೋದ್ಮೇಲೆ ತುಂಬ ಬ್ಯುಸಿ ಇರ್ತೀರ ನೀವು. ಅಲ್ಲಿ ಹೋದ್ಮೇಲೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಕಾಸ್ಮೋಸ್ ನಮ್ಮನ್ನು ಇಲ್ಲೇ ಭೇಟಿ ಮಾಡೋಕೆ ಮಾಡಿದೆ. ಇಲ್ಲೇ ಹೇಳ್ಬಿಡ್ತೀನಿ ಸರ್. ಕಾಸ್ಮೋಸ್? ಡು ಯು ಬಿಲೀವ್ ದ್ಯಾಟ್? ಅಫ್ಕೋರ್ಸ್ ಸರ್, ನಂಬಿಕೆನೇ ಜೀವನ. ಗುಡ್. ದಾದಾನು ಇದನ್ನೇ ಹೇಳ್ತಿರ್ತಾರೆ. ಏನು ಮಾತಾಡಬೇಕಾಗಿತ್ತು? ನಾನು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಕೇಳ್ಪಟ್ಟೆ ಸರ್. ಮನೆ ಕಸನ ಕಲೆಕ್ಟ್ ಮಾಡಿ ಅವ್ರಿಗೆ ದುಡ್ಡು ಕೊಡೋದು ವೆರಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು. ಆದರೆ ಅದರಿಂದ ನಿಮ್ಮ ಕಂಪ್ನಿಗೆ ಲಾಸ್ ಆಗಲ್ವಾ ಸರ್? ನೋ, ದಾದಾ ಪ್ಲ್ಯಾನ್ ಮಾಡಿದ್ರೆ ಅಂದಮೇಲೆ ಲಾಸ್ ಎಲ್ಲ ಆಗಲ್ಲ. ಯಾರು ಹೇಳಿದ್ದು ನಿಮಗೆ? ಲಾಸ್ ಅಂದರೆ ನಾಟ್ ನೋವು. ಹೀಗೆ ಮುಂದೆ ಒಂದಿನ ಕೋವಿಡ್ ಥರ ಆಗೋದು ಬೇಡ. ಆದರೂ ಒಂದು ಮಾತು ಕೇಳ್ತಿದ್ದೀನಿ, ಈ ಕೋವಿಡ್ ಥರ ಸಿಚುಯೇಷನ್ಸ್ ಬಂದರೆ ಮುಂದೆ ಜನಗಳಿಗೆ ದುಡ್ಡು ಕೊಡೋಕ್ಕೆ ಕಷ್ಟ ಆಗ್ಬೋದಲ್ಲ ಸರ್? ಸೊ ನಾವೊಂದು ಮೊಬೈಲ್ ಆ್ಯಪ್ ಕಂಡಿಡ್ದಿದ್ದೀವಿ. ಇದನ್ನು RS ಸರ್ಗೆ ಹೇಳಿದ್ರೆ ಇದರಲ್ಲಿ ನೀವೇ ಎಕ್ಸ್ಪರ್ಟ್ ಅಂತ ಹೇಳಿದ್ರು. ವಾಟ್? ನೀವು ದಾದಾನ ಭೇಟಿ ಮಾಡಿದ್ರಾ? ಹ್ಞೂ ಸರ್, ಅವರೇ ಹೇಳಿದ್ದು ಈ ಮೊಬೈಲ್ ಆ್ಯಪ್ ವಿಷಯಗಳೆಲ್ಲ ಹರ್ಷ ಹತ್ರ ಮಾತಾಡಿ ಅಂತ. ಯಾ, ಟೆಲ್ ಮಿ, ಏನು ಆ್ಯಪ್ ಅದು? ಸರ್, ಈ ಆ್ಯಪ್ ಇನ್ನೂ ಡೆವಲಪ್ಮೆಂಟ್ ಸ್ಟೇಜಲ್ಲಿದೆ. ನೀವು ಪ್ರತಿ ಮನೆಗೆ ದುಡ್ಡು ಕೊಡೋ ಬದಲು ನಮ್ಮಲ್ಲಿ 50 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದ್ರ ಬರ್ತಕ್ಕಂಥ ಬಡ್ಡಿಯಿಂದ ನೀವು ಜನಗಳಿಗೆ ದುಡ್ಡು ಕೊಡ್ಬೋದು. ಹಾಗಾಗಿ ನಿಮ್ಮ 50 ಲಕ್ಷ ಪ್ರಿನ್ಸಿಪಲ್ ಅಮೌಂಟ್ ಹಾಗೇ ಇರುತ್ತೆ. ಬರ್ತಕ್ಕಂಥ ಇಂಟ್ರೆಸ್ಟಿಂದ ಜನಗಳು ಕೊಡ್ಬೋದು ಅಷ್ಟೇ. ಬೇಸಿಕಲಿ ನೀವು ಖರ್ಚೇ ಮಾಡದೆ ಜನರಿಗೆ ಹೆಲ್ಪ್ ಮಾಡ್ತೀರಾ. ಇಂಟ್ರೆಸ್ಟಿಂಗ್. ಅಷ್ಟೇ ಅಲ್ಲ ಸರ್,
ಯಾವ್ಯಾವ ಮನೆಯಲ್ಲಿ ಕಸ ಹಾಕಿದ್ದಾರೆ, ಯಾರ್ಯಾರಿಗೆ ದುಡ್ಡು ಹೋಗಿದೆ ಎಲ್ಲ ಈ ಆ್ಯಪಲ್ಲಿ ತೋರಿಸುತ್ತೆ ಸರ್. ಬ್ರಿಲಿಯಂಟ್. 50 lakhs ಅಷ್ಟೇನಾ? ಅಷ್ಟೇ ಸರ್. ನಾನು ಈಗಲೇ ಚೆಕ್ ಕೊಡ್ತೇನೆ. ನಿಮ್ಮ ಹೆಸರು? ಗಣಪತಿ ಹವಲ್ದಾರ್. ಹಿಯರ್, ಆಫೀಸ್ ಬನ್ನಿ, ವಿಲ್ ಡಿಸ್ಕಸ್. ಈಗ ನನ್ನ ಕೆಲಸ ಮುಗೀತು, ಇನ್ನು ಆ್ಯಪ್ ಡೆವಲಪ್ ಆದಮೇಲೆ ತರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಅನು ಅನು ಮೇಡಮ್, ಸರ್ ಕರೀತಾ ಇದ್ದಾರೆ. ಕೇಳಿಸ್ತು. ಏನಾಗಿದೆ ನಿನಗೆ? ನಂಗೇನಾಗಿದೆ ಸರ್? ಏನಿದು? ಎಂಥ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಿದೆ, ನೀನು ಒಂದೇ ಸಮಯ ಮೆಸೇಜ್ ಮಾಡ್ತಿದೆಯಲ್ಲ? ಇದೆಲ್ಲ ನೀನು ಬೇಕು ಅಂತ ಮಾಡ್ತಿದ್ಯಲ್ವಾ? ಇದೆ ನಿಮ್ಮ ಪೀಳಿಗೆ ಸಮಸ್ಯೆ. ತಾಳ್ಮೆ ಅನ್ನೋದು ಒಂದು ಚೂರು ಇಲ್ಲ. ಎಲ್ಲನೂ ಆಗಿಂದಾಗಲೇ ಆಗಿಬಿಡ್ಬೇಕು. ಎಲ್ಲದರಲ್ಲೂ ಅವಸರ. ಊಟ, ಬಟ್ಟೆ, ಓಡಾಟ. ಸಂಬಂಧಗಳು ಸಹ ಅವಸರದಲ್ಲೇ ಹುಟ್ಟಿ ಅವಸರದಲ್ಲೇ ಸಾಯ್ಬೇಕಾ? ನಾವಲ್ಲಿ ಒಳಗಡೆ ಏನು ಮಾತಾಡ್ತಿದ್ವಿ, ಅದರ ಪ್ರಾಮುಖ್ಯತೆ ಏನು ಸ್ವಲ್ಪನಾದರೂ ತಿಳ್ಕೊಬಾರ್ದ ನೀನು? ಅದೆಲ್ಲ ತಿಳ್ಕೊಂಡಿದ್ರೆ ನೀನು ಮೀಟಿಂಗಿಗೆ ತಡವಾಗಿ ಬಂದಿದ್ದಲ್ಲದೆ ಹೀಗೆಲ್ಲ ನಡ್ಕೋತಾ ಇರಲಿಲ್ಲ. ನೀವು ನನ್ನ ಮೆಸೇಜಿಗೆ ರಿಪ್ಲೈ ಮಾಡಲಿಲ್ಲ, ನಾನು ಅದಕ್ಕೆ ಪದೇ ಪದೇ ಮೆಸೇಜ್ ತಲೆಗಿಲ್ಲ ಕೆಟ್ಟಿದ್ದೆ ನಿನಗೆ. ರೆಸ್ಪಾಂಡ್ ಮಾಡಲಿಲ್ಲ ಅಂತಂದರೆ ನಾನು ಬಿದ್ದಿದ್ದೀನಿ ಅಂತ ಅರ್ಥ. ಅಷ್ಟು ಗೊತ್ತಾಗಲ್ಲ ನಿನಗೆ? ಗೊತ್ತಾಗ್ತಿದೆ ಸರ್, ಚೆನ್ನಾಗೇ ಗೊತ್ತಾಗ್ತಿದೆ. ಮೊದಲಿದ್ದಷ್ಟು ಸಮಯ ಈಗ ನಿಮ್ಮ ಹತ್ರ ಇಲ್ಲ ಅಲ್ವಾ? ಅದೇನೋ ಅಂದ್ರಲ್ಲ, ಅವಸರದಲ್ಲೇ ಹುಟ್ಟೋ ಸಂಬಂಧ ಅವಸರದಲ್ಲೇ ಸಾಯುತ್ತೆ ಅಂದ್ರಲ್ಲ, ನಿಮ್ದು ಹೇಗೆ?